ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನಂದರೆ ತಲೆ ಸಾಂಬಾರು ಮಾಡೋಣ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಸೊ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಒಗ್ಗರಣೆಗೆ ಹಾಕಿ ಇವಾಗ ತಲೆನ ತೊಳೆದಿಟ್ಕೊಂಡಿದ್ದೆ. ಸೊ ತಲೆನೂ ಹಾಕ್ತಾಯಿದ್ದೀನಿ ನೋಡಿ. 1.5 kg ಇಂದ 2 kg ಇರ್ಬೋದೇನೋ. ಸೊ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾದ್ಮೇಲೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಆನಂತರ ಅದು ನೀರು ಸುಂಡಷ್ಟರಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಬೋಣ. ಈರುಳ್ಳಿ 2ರಿಂದ 3 ಈರುಳ್ಳಿ ಹಾಕ್ಕೊಂಡಿದ್ದೆ. ಒಂದು ಟೊಮೊಟೊ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು 3 ಸ್ಪೂನು ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಬೋಣ. ಸೊ ಈ ಫಸ್ಟು ಇದನ್ನು ಹಾಕಿ ಒಂದು 5ರಿಂದ 6 ಕೂಗಿಸ್ಕೋಬೇಕು ಅಷ್ಟೇ. ಮಸಾಲೆ ನೆಕ್ಸ್ಟ್ ರೆಡಿ ಮಾಡ್ಕೊಳ್ತೀನಿ. ಈಗ 5ರಿಂದ 6 ಕೂಗಿಸ್ಬಿಡೋಣ. ಇದನ್ನು ಹಾಕಿ ಮಟನ್ ಸಾಂಬಾರು ಪುಡಿ ಮತ್ತು ಈರುಳ್ಳಿ ಟೊಮೊಟೊ ಅಷ್ಟೇ ರುಬ್ಕೊಂಡು ಕೂಗ್ಸೋಕ್ಕಿಟ್ಬಿಟ್ಟು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ತೆಂಗಿನಕಾಯಿ 1 ಹೋಳು, ಚಕ್ಕೆ ಲವಂಗ, ಆಮೇಲೆ ಶುಂಠಿ ಹಾಕ್ಕೊಳ್ಳೋಣ. ಆನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಾದ್ಮೇಲೆ ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಗಸಗಸೆ ಅದನ್ನು ಅಷ್ಟೇ ಇವಾಗ ರುಬ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆನೂ ರೆಡಿಯಾಗಿದೆ. ಅದನ್ನು ಹಾಕಿ ಒಂದು 5 ನಿಮಿಷ ಕುದಿಯೋಕ್ಕಿಡೋಣ. ಆಲ್ರೆಡಿ ಬೆಂದೋಗಿದೆ ಮಾಂಸ ಎಲ್ಲ. ಇವಾಗ ಅದಕ್ಕೆ ಚರ್ಬಿ ಹಾಕ್ಕೊಳ್ಳೋಣ. ಚರ್ಬಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಪುದೀನ ಸೊಪ್ಪನ್ನ ಮೇಲೆ ಉದುರಿಸಿ ಅಷ್ಟರಲ್ಲಿ ಮುದ್ದೆನೂ ರೆಡಿಯಾಗಿದೆ ನೋಡಿ. ಟೇಸ್ಟು ಅಷ್ಟೇ ಸೂಪರಾಗಿದೆ, ಚೆನ್ನಾಗಿದೆ. ಲೈಕ್ ಮಾಡಿ.